ಇದು ಬ್ರಹ್ಮಗಿರಿ ಬೆಟ್ಟ, ನಂದಿ ಹಿಲ್ಸ್ ಪಕ್ಕದಲ್ಲೇ ಇರುವಂಥ ಜಾಗ. ಸನ್ರೈಸ್ ನೋಡಿ ಹೇಗಿದೆ ಅಂತ. ಇದು ಬ್ರಹ್ಮಗಿರಿಗೆ ಹೋಗುವಂಥ ದಾರಿ. ಸನ್ರೈಸ್ ಟ್ವೆಂಟಿ 30% ಕಂಪ್ಲೀಟ್ ಮಾಡಿದ್ವಿ. ಅದೇ ದಾರಿಯಲ್ಲಿ ಕಾಕಳ ಮುಗಿದ ಮಳೆಗಾಲದಲ್ಲಿ ನಾನು ರೆಕಮೆಂಡ್ ಮಾಡಲ್ಲ, ತುಂಬ ಇರುತ್ತೆ, ನನಗೆ ಆಗಲ್ಲ ಹೋಗ್ತೀರಾ. ಬಟ್ ಬಿಟ್ಟರೆ ದೂರ ಬಿಟ್ಟರೆ ರಾಕ್ ಇದ್ದೇ ಇದೆ. ರಾಕ್ ಇರಲ್ಲ ಅಂದ್ಕೊಂಡೆ, ಬರೀ ಏನದು ಸ್ವಲ್ಪ ಮಣ್ಣಾಗಿರುತ್ತೆ ಹತ್ಬೋದು ಅಂದ್ಕೊಂಡೆ. ಬಟ್ ಇಲ್ಲಿ ಬೆಟ್ಟ ಇದೆ, ಸೊ ಇದನ್ನೆಲ್ಲ ಹತ್ಕೊಂಡು ಹೋಗ್ಬೇಕಾಗತ್ತೆ. ಪ್ರಿಪೇರ್ ಆಗಿ ಬನ್ನಿ. ಟೈ ಸ್ಟ್ರಾಂಗ್ ಆಗಿರಬೇಕು, ಕಾಫ್ ಮಸಲ್ ಗಟ್ಟಿಯಾಗಿರಬೇಕು, ದಮ್ ಇರಬೇಕಾದ್ರೆ ಇಲ್ಲಿ ಹತ್ಬೇಕು ಅಂದರೆ. I'm tired. ಮಳೆಗಾಲ ಆದಮೇಲೆ ಬಂದರೆ ತುಂಬ ಗ್ರೀನರಿ ಇರುತ್ತೆ. ವಿಸಿಟ್ ಆಫ್ಟರ್ ರೈನಿ ಸೀಸನ್. ಗಿಡ ನಾನು ಹೇಳಿದ್ನಲ್ಲ ಬುಷಸ್ ಇರುತ್ತೆ ಅಂತ, ಸೊ ಅದಕ್ಕೆ ಇದೇ ಥರ ಬುಷಸ್ ಇರುತ್ತೆ. ಬಿ ಕೇರ್ಫುಲ್. ನೀವು ವಾಕ್ ಮಾಡಬೇಕಾಗಿರೋದು ಆಲ್ವೇಸ್ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡ್ ನೋಡಿ ಬೈ ಮಿಸ್ಟೇಕ್ ಕಾಲ್ಗಿಲ್ಲಿಟ್ಟರೆ ಜಾರೋಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಬಿ ಕೇರ್ಫುಲ್. ಆಲ್ರೆಡಿ ತುಂಬ ಜನ ಜಾರೋಗಿರ್ತಾರೆ. ಹಾಂ ನೋಡಿ ಹೇಗಿದೆ ಅಂತ. ಓಹೋ, ಇದು ಹೊರಗಿನ ಬೆಟ್ಟಕ್ಕೆ ಹೋಗುವಂಥ ದಾರಿ. ನಾವು ಎಕ್ಸ್ಪ್ಲೋರ್ ಮಾಡಿರೋಂಥದ್ದು ಬಂದು ಬೇರೆ ಕಡೆಯಿಂದ. ಇನ್ನು ಆ ಟಿಪ್ಪಿಗೆ ಹೋಗಬೇಕು. ಅಲ್ಲೇ ಇರೋದು ಶ್ರೀ ಮಹಾತ್ಮನ ದೇವಸ್ಥಾನ.
ಈಗ ನೀಲಗಿರಿ ಬುಷಸ್ ಹೊರಗಡೆಯಿಂದ ಎಂಟ್ರಿ ಆಗ್ತಾ ಇದ್ದೀರಿ. ಸೊ ಡೋಂಟ್ ಗೋ ಟುವರ್ಡ್ಸ್ ರೈಟ್, ಇದು ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಬಟ್ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಈ ಆರೋ ಮಾರ್ಕ್ ನೋಡಿಕೊಂಡು ನೀವು ಕ್ಲೈಮ್ ಮಾಡಿ. ಡೋಂಟ್ ಗೆಟ್ ಕನ್ಫ್ಯೂಸ್. ರೈಟ್ ಸೈಡ್ ಹೋಗಬೇಡಿ, ಅದೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಬೆಟರ್ ಸ್ಟೇ ಆನ್ ಲೆಫ್ಟ್. ಹೈಟ್ ಇದೆಲ್ಲ, ಆ ಬೆಟ್ಟ ನೋಡ್ಕೊಂಡು ಆ ಮುಖಾಂತರ ಹತ್ತಕ್ಕೆ ಟ್ರೈ ಮಾಡಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹೇಳ್ತೀನಿ, ಈ ಜಂಕ್ಷನ್ ಬಂದಾಗ ಕನ್ಫ್ಯೂಸ್ ಆಗಬೇಡಿ. ನೀವು ಲೆಫ್ಟಿಗೆ ಹೋಗ್ಬಿಡಿ ಈ ಕಡೆಯಿಂದ, ಅರ್ಥ ಆಯ್ತಾ? ಬನ್ನಿ ಮೇಲೆ ಕಾಡುಗಳ ಮಧ್ಯದಲ್ಲಿ. ಹೆಂಗಿದೆ ಬೆಟ್ಟ? ಹೇಳಿದ್ನಲ್ಲ, ಈ ಥರ ಬುಷಸ್ ಹೊರಗಡೆ ನೀವು ಹೋಗ್ಬೇಕಾಗತ್ತೆ. ಹುಷಾರಾಗಿ ಕಣ್ಣು ಕೈಗಳು ಈ ಥರ ನೋಡ್ಕೊಳ್ಳಿ ಹುಷಾರಾಗಿ. ಆಮೇಲೆ ನೀವು ಟಾಪ್ ರೀಚ್ ಆಗೋಕ್ಕೆ ಆಗೋದು ಮಹಾತ್ಮ ದೇವಸ್ಥಾನಕ್ಕೆ. ಇದು ಹೊರಗಿನ ಬೆಟ್ಟ. ಇಲ್ಲಿ ಮೇಲೆ ಬಂದಾಗ ನಿಮಗೆ ಕಾಣಿಸೋಂಥ 3 ಬೆಟ್ಟಗಳು ನೋಡಿ, ಅದು ಚನ್ನಗಿರಿ, ಸ್ಕಂದಗಿರಿ, ಇದು ನಂದಿಗಿರಿ. ಆ್ಯಂಡ್ ಇದ್ರ ಹಿಂದೆಗಡೆ ಇರೋದು ಬಂದು ದಿಬ್ಬಗಿರಿ. ಸೊ ಫೈನಲಾಗಿ ನಾವು ರೀಚ್ ಆದ್ರಿ ಇಲ್ಲಿಗೆ. ನೋಡಿ ಹೇಗಿದೆ ಅಂತ 360 ಡಿಗ್ರಿ ವ್ಯೂ. ಸ್ವಲ್ಪ ದೇವಸ್ಥಾನನ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ.